ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಶ್ಚಿಮ ಬಂಗಾಳದಲ್ಲಿ TMCಯ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂತ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ನಾನು ನಿಮಗೆ ಹೇಳ್ತಾನೆ ಇದ್ದೀನಿ, ಪಶ್ಚಿಮ ಬಂಗಾಳದಲ್ಲಿ TMC ಸರ್ವೈವಲ್ ಆಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇದೆ ಅಂತ. ಈಗ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಯಾಕೆ ಅಂತಂದರೆ ಆ ಪಕ್ಷದ ಸೆಕೆಂಡ್ ಇನ್ ಕಮಾಂಡ್, ಮುಂದಿನ ನಾಯಕ ಅಂತಲೇ ಗುರುತಿಸಿಕೊಳ್ತಾ ಇರುವಂಥ ಅಭಿಷೇಕ್ ಬ್ಯಾನರ್ಜಿಗೆ ಜನ ಗೇರಾವ್ ಹಾಕಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮೊಟ್ಟೆಯಲ್ಲಿ ಹೊಡೆದಿದ್ದಾರೆ, ಕೆಲವರು ಕಲ್ಲಿನಲ್ಲೂ ಹೊಡೆದಿದ್ದಾರೆ ಎನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಅಭಿಷೇಕ್ ಬ್ಯಾನರ್ಜಿ ತನ್ನ ಜೀವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಪೊಲೀಸರ ಹೆಲ್ಮೆಟ್ ಹಾಕ್ಕೊಂಡು ಆ ಜಾಗದಿಂದ ಓಡಿ ಬರಬೇಕಾದಂಥ ಸನ್ನಿವೇಶ ಬಂದಿದೆ. ಜನ ಹೋದಲ್ಲಿ ಬಂದಲ್ಲಿ ಚೋರ್ 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 ಅಂತ ಕೂಗೋದಕ್ಕೆ ಶುರು ಮಾಡಿದ್ದಾರೆ. ಅಭಿಷೇಕ್ ಬ್ಯಾನರ್ಜಿಗೆ ಜೀವಮಾನದಲ್ಲೇ ಆಗದಂಥ ಒಂದು ದೊಡ್ಡ ಅವಮಾನ ನಡೆದು ಹೋಗಿದೆ. ಇನ್ನೊಂದು ಕಡೆ ಬಂಗಾಳದ ಸರ್ಕಾರ ಅಭಿಷೇಕ್ ಬ್ಯಾನರ್ಜಿಯ ವಿರುದ್ಧವಾಗಿ ತನಿಖೆ ಮಾಡೋದಕ್ಕೆ CIDಯನ್ನು ರಚಿಸಿ ದೀದಿ ಅಳಿಯನಿಗೆ ಬಲೆ ಬೀಸಿದೆ. ಎಲ್ಲ ಆಂಗಲ್ನಲ್ಲೂ ಕೂಡ ಅಭಿಷೇಕ್ ಬ್ಯಾನರ್ಜಿ ಅತ್ಯಂತ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಇದೊಂದು ರಾಜಕೀಯ ಬೆಳವಣಿಗೆ ಇದೆಯಲ್ಲ, ಇದಕ್ಕೆ ಬಹಳ ಮಹತ್ವ ಇದೆ. ಹೇಗಿದ್ದವರು ಹೇಗಾದ್ರು, ಅಧಿಕಾರ ಇದ್ದಂತಹ ಸಂದರ್ಭದಲ್ಲಿ ಆ ಮದದಲ್ಲಿ ಮಾಡಿದಂತಹ ತಪ್ಪು ಕೆಲಸಗಳಿಗೆ ಈಗ ಹೇಗೆ ಪ್ರಾಯಶ್ಚಿತ್ತ ಆಗ್ತಾ ಇದೆ, ಇದೆಲ್ಲದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಒಂದು ರಾಜಕೀಯ ಡೆವಲಪ್ಮೆಂಟ್. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಾವೆಲ್ಲರೂ ಕೂಡ ಮಾಡಿದ್ದುಣ್ಣೋ ಮಾರಾಯ ಅನ್ನುವಂಥ ಮಾತನ್ನು ಕೇಳ್ತಾ ಇರ್ತೀವಿ. ಅಂದರೆ ನಾವೇನೋ ತಪ್ಪು ಮಾಡಿರ್ತೀವಲ್ಲ, ಅದಕ್ಕೆ ವಿಧಿ ಶಿಕ್ಷೆ ಕೊಟ್ಟಂತಹ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ. ಹಾಗೆ ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ, ಈ ಜನ್ಮದಲ್ಲಿ ಮಾಡಿದಂತಹ ಪಾಪಕ್ಕೆ ಕಲಿಯುಗದಲ್ಲಿ ಇದೇ ಜನ್ಮದಲ್ಲಿ ಶಿಕ್ಷೆ ಆಗತ್ತೆ ಅಂತ. ಕೆಲವೊಮ್ಮೆ ನಾವು ಇದನ್ನು ನಂಬೋದಿಲ್ಲ. ಎಲ್ಲ ಕೆಟ್ಟ ಕೆಲಸ ಮಾಡ್ತಾ ಇರ್ತಾನೆ, ಮಾಡೋದೆಲ್ಲ ಅನಾಚಾರ ಆಗಿರುತ್ತೆ, ಆದರೂ ಕೂಡ ಆತ ಒಳ್ಳೆಯದನ್ನೇ ನೋಡ್ತಾ ಇರ್ತಾನೆ, ಪ್ರತಿ ಹಂತದಲ್ಲೂ ಕೂಡ ಯಶಸ್ಸು ಗಳಿಸ್ತಾನೆ ಅಂತ ಕೆಲವರಿಗೆ ಅನ್ನಿಸಬಹುದು. ಮಿತ್ರರೇ, ಅಂಥವರಿಗೆ ಈ ಅಭಿಷೇಕ್ ಬ್ಯಾನರ್ಜಿ ಬೆಸ್ಟ್ ಎಕ್ಸಾಂಪಲ್. ಈತ 15 ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿ ಸರ್ಕಾರದಲ್ಲಿ ಈತ ಆಡಿದ್ದೇ ಆಟ ಆಗಿತ್ತು. ಸೂಪರ್ CM ಅಂತಲೇ ಕರೆಸ್ಕೊಳ್ತಾ ಇದ್ದ. ಈತ ಹೇಳೋದಕ್ಕೆ MP, ಡೈಮಂಡ್ ಹಾರ್ಬರ್ ಕ್ಷೇತ್ರದ ಲೋಕಸಭಾ ಸದಸ್ಯ. ಆದ್ರೆ ಮಮತಾ ಬ್ಯಾನರ್ಜಿ ಅವರು CM ಆಗಿದ್ರಲ್ಲ, ಆ ಸಂದರ್ಭದಲ್ಲಿ ಇಡೀ ಅಧಿಕಾರದ ಸೂತ್ರ ಈತನ ಕೈಲಿತ್ತು. ಈತನನ್ನ 2ನೇ CM ಅನ್ನುವ ರೀತಿಯಲ್ಲೇ ಬಂಗಾಳದಲ್ಲಿ ಟ್ರೀಟ್ ಮಾಡಲಾಗ್ತಾ ಇತ್ತು. ಈತನಿಗೆ ಅದು ಯಾವ ಹಂತದ ಭದ್ರತೆ ಇತ್ತು ಅಂತಂದ್ರೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಈತನ PA ಹೇಳದಂತಹ ಕೆಲಸ CM ಹೇಳಿದ ರೀತಿಯಲ್ಲಿ ನಡೀತಾ ಇತ್ತು. ಆ ಮಟ್ಟಿಗೆ TMC ಸರ್ಕಾರದಲ್ಲಿ ಈತನಿಗೆ ಪ್ರಾಶಸ್ತ್ಯ ಇತ್ತು. ಆದ್ರೆ ಮಿತ್ರರೇ, ಕಾಲ ಹೇಗೆ ಬದಲಾಗುತ್ತೆ ಗೊತ್ತಾ? ಕೇವಲ ತಿಂಗಳ ಹಿಂದೆ ಬಾದ್ಶಾ ರೀತಿಯಲ್ಲಿ ಮೆರೆದಾಡ್ತಾ ಇದ್ದಂಥ ಈ ಅಭಿಷೇಕ್ ಬ್ಯಾನರ್ಜಿಗೆ ಈಗ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಬೀದಿಯಲ್ಲಿ ಜನರಿಂದ ಮೊಟ್ಟೆ ಏಟನ್ನು ತಿನ್ನುವಂತಹ ಪರಿಸ್ಥಿತಿ ಬಂದಿದೆ. ಅಷ್ಟಕ್ಕೂ ಆಗಿದ್ದೇನು ಕೇಳಿದ್ರೆ, ಈ ಅಭಿಷೇಕ್ ಬ್ಯಾನರ್ಜಿ ವಿಶ್ವಜಿತ್ ಪಟ್ನಾಯಕ್ ಅನ್ನುವಂಥ TMCಯ ಕಾರ್ಯಕರ್ತನ ಮನೆಗೆ ಭೇಟಿ ಕೊಟ್ಟಿದ್ರು. TMC ಅವರು ಕ್ಲೈಮ್ ಮಾಡ್ತಿರುವ ಪ್ರಕಾರ ಈ ವಿಶ್ವಜಿತ್ ಪಟ್ನಾಯಕ್ ಇದಾನಲ್ಲ, ಈತ ಚುನಾವಣೋತ್ತರ ಹಿಂಸಾಚಾರದಲ್ಲಿ ತೀರ್ ಹೋಗಿದ್ದಾನೆ, ಆತನನ್ನು ಹತ್ಯೆ ಮಾಡಲಾಗಿದೆ ಅಂತ TMC ಅವರು ಆರೋಪ ಮಾಡ್ತಾ ಇದ್ದಾರೆ. ಅದಿನ್ನೂ ಕೂಡ ಸಾಬೀತಾಗಿಲ್ಲ. ಆತನದ್ದು ನ್ಯಾಚುರಲ್ ಡೆತ್ತೋ ಅಥವಾ ಪೋಸ್ಟ್ ಪೋಲ್ ವೈಲೆನ್ಸ್ ನಲ್ಲೇ ಆತ ಸತ್ತೋಗಿದನೋ ಅನ್ನುವಂಥದ್ದು ಕನ್ಫರ್ಮ್ ಆಗಿಲ್ಲ. TMC ಅವರು ಆ ರೀತಿಯಾಗಿ ಕ್ಲೈಮ್ ಮಾಡ್ತಾ ಇದ್ದಾರೆ. ಆತನ ಮನೆಗೆ ಅಭಿಷೇಕ್ ಬ್ಯಾನರ್ಜಿ ದಿಢೀರ್ ಅಂತ ಭೇಟಿ ಕೊಡ್ತಾರೆ. ಆ ಏರಿಯಾದಲ್ಲಿ 2-3 ವ್ಯಾನ್ಗಳು ಬರ್ತವೆ, ಒಂದು ಪೊಲೀಸ್ ವ್ಯಾನ್ ಇರುತ್ತೆ, ಎಸ್ಕಾಟ್ ಇರುತ್ತೆ. ಯಾರೋ ದೊಡ್ಡ ವ್ಯಕ್ತಿ ಬಂದಿದ್ದಾರೆ ಅನ್ನುವಂತಹ ವಿಚಾರ ಸ್ಥಳೀಯರಿಗೆ ಮುಟ್ಟುತ್ತೆ. ಜನ ಸೇರ್ತಾರೆ, ದೊಡ್ಡ ಸಂಖ್ಯೆಯಲ್ಲೇ ಜನ ಸೇರ್ತಾರೆ. ಆಗ ಗೊತ್ತಾಗುತ್ತೆ ಅಭಿಷೇಕ್ ಬ್ಯಾನರ್ಜಿ ಬಂದಿರೋದು ಅಂತ. ಮಿತ್ರರೇ, ತಕ್ಷಣ ಜನರಿಂದ ಯಾವ ರೀತಿಯಾದಂತಹ ರಿಯಾಕ್ಷನ್ ಬರುತ್ತೆ ಅಂತಂದ್ರೆ, ಚೋರ್ 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 ಅಂತ ಕೂಗೋದಕ್ಕೆ ಶುರು ಮಾಡ್ತಾರೆ, ಜೋರಾಗಿ ಕೂಗ್ತಾರೆ. ಅಲ್ಲಿದ್ದಂತಹ ಅಭಿಷೇಕ್ ಬ್ಯಾನರ್ಜಿಗೆ ಗೇರಾವ್ ಹಾಕ್ತಾರೆ, ಜನ ಪೂರ್ತಿಯಾಗಿ ಸುತ್ತುವರಿತಾರೆ. ಅಭಿಷೇಕ್ ಬ್ಯಾನರ್ಜಿಗೆ ಯಾವ ಕಡೆಗೆ ಹೋಗೋದು ಅಂತಲೂ ಗೊತ್ತಾಗೋದಿಲ್ಲ. ಅಭಿಷೇಕ್ ಬ್ಯಾನರ್ಜಿ ಅವರನ್ನು ತಳ್ಳಾಡ್ತಾರೆ, ನೂಕಾಡ್ತಾರೆ, ಒದೆ ಬೀಳೋದು ಒಂದೇ ಬಾಕಿ ಇರುತ್ತೆ. ಆ ಸಂದರ್ಭದಲ್ಲಿ ಅಭಿಷೇಕ್ ಬ್ಯಾನರ್ಜಿಯನ್ನು ರಕ್ಷಿಸೋದಕ್ಕೆ ಜೊತೆಯಲ್ಲಿದ್ದಂತಹ ಸೆಕ್ಯೂರಿಟಿ ಸಿಬ್ಬಂದಿ ಸಾಕಷ್ಟು ಹರಸಾಹಸ ಪಡ್ತಾರೆ. ಅದಾಗ್ತಿದ್ದ ಹಾಗೆ ವಿಷಯ ಮುಟ್ಟಿದ ತಕ್ಷಣವೇ ಸೆಂಟ್ರಲ್ ಫೋರ್ಸ್ ಸ್ಥಳಕ್ಕೆ ಬರುತ್ತೆ. ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಳಕ್ಕೆ ಬರ್ತಾರೆ. ಅಭಿಷೇಕ್ ಬ್ಯಾನರ್ಜಿಗೆ ಪೊಲೀಸರು ಧರಿಸುವಂತಹ ಹೆಲ್ಮೆಟ್ ಹಾಕ್ತಾರೆ. ಈ ಕ್ರಿಕೆಟ್ ನಲ್ಲಿ ಧರಿಸ್ತಾರಲ್ಲ, ಅದೇ ರೀತಿಯ ಹೆಲ್ಮೆಟ್ ಅನ್ನ ಪೊಲೀಸರು ಕೂಡ ಹಾಕೊಳ್ತಾರೆ. ಯಾಕೆ ಅಂತಂದ್ರೆ ಈ ಘರ್ಷಣೆ ಗಲಭೆ ಆಗುವಂತಹ ಸಂದರ್ಭದಲ್ಲಿ ಜನ ಕಲ್ಲು ಹೊಡೆದ್ರೆ ತಲೆಯನ್ನು ರಕ್ಷಿಸೋದಕ್ಕೋಸ್ಕರವಾಗಿ ಆ ಹೆಲ್ಮೆಟ್ ಅನ್ನ ಅಭಿಷೇಕ್ ಬ್ಯಾನರ್ಜಿಗೆ ಹಾಕ್ತಾರೆ. ಯಾಕೆ ಅಂತಂದ್ರೆ ಜನ ಆ ಮಟ್ಟಿಗೆ ರೊಚ್ಚಿಗೇಳ್ತಾರೆ. ಯಾವಾಗ ಈತ ಹೆಲ್ಮೆಟ್ ಹಾಕಿದಾನೆ ಅಂತ ಗೊತ್ತಾಗುತ್ತೋ ತಕ್ಷಣ ಒಂದಷ್ಟು ಮೊಟ್ಟೆಗಳು ಈತನ ತಲೆಗೆ ಸಿಡಿಯುತ್ತೆ. ಇದನ್ನ ಜನ ನ್ಯಾಚುರಲ್ ಆಗಿ ಮಾಡಿದಾರೋ ಅಥವಾ ಇದೊಂದು ಸೃಷ್ಟಿಯೋ ಗೊತ್ತಿಲ್ಲ. ಈ ಬಗ್ಗೆ ಇನ್ನೂ ಕೂಡ ತನಿಖೆ ಆಗಬೇಕು. ಇದಾಗ್ತಿದ್ದ ಹಾಗೆ ಪೊಲೀಸರು ಅಲ್ಲಿದ್ದಂತಹ ಜನರಿಂದ ಅಭಿಷೇಕ್ ಬ್ಯಾನರ್ಜಿಯನ್ನು ರಕ್ಷಿಸಿ ಬೇರೆ ಕಡೆಗೆ ಕರೆದೊಯ್ತಾರೆ. ಆಗ ಅಭಿಷೇಕ್ ಬ್ಯಾನರ್ಜಿ ಮಾಧ್ಯಮಗಳೊಂದಿಗೆ ಮಾತನಾಡ್ತಾ, ನನಗೆ ಕಲ್ಲೇಟು ಬಿದ್ದಿದೆ, ಒಂದು ವೇಳೆ ಹೆಲ್ಮೆಟ್ ಇಲ್ಲ ಅಂತಾಗಿದ್ರೆ ನಾನು ಇವತ್ತು ಬದುಕೇ ಇರ್ತಿರ್ಲಿಲ್ವೇನೋ, ಇದೆಲ್ಲದನ್ನು ಕೂಡ ಬಿಜೆಪಿಯವರು ಮಾಡಿಸ್ತಾ ಇದ್ದಾರೆ, ನಾನು ನರೇಂದ್ರ ಮೋದಿಯ ವಿರುದ್ಧವಾಗಿ ಮಾತನಾಡ್ತೀನಿ ಎನ್ನುವ ಕಾರಣಕ್ಕೋಸ್ಕರವಾಗಿ ಬಿಜೆಪಿ ಸರ್ಕಾರ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದೆ ಅಂತ ಅಭಿಷೇಕ್ ಬ್ಯಾನರ್ಜಿ ಹೇಳ್ತಾರೆ. ಆದರೆ ಮಿತ್ರರೇ,
ಇದೆಲ್ಲದನ್ನ ಬಿಜೆಪಿ ಕಾರ್ಯಕರ್ತರೇ ಮಾಡಿದರೆ ಅನ್ನೋದಕ್ಕೆ ಒಂದಷ್ಟು ಅನುಮಾನಗಳು ಕ್ರಿಯೇಟ್ ಆಗ್ತಾ ಇದಾವೆ. ಪೂರ್ಣವಾಗಿ ಇದನ್ನು ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಅಭಿಷೇಕ್ ಬ್ಯಾನರ್ಜಿ ಯಾವುದೋ ಒಂದು ಪ್ಲೇಸ್ಗೆ ಹೋಗ್ತಾರೆ ಅಂತಂದ್ರೆ ಬಂಗಾಳದಲ್ಲಿ ಟಿಎಂಸಿ ಪಾಲಿಗೆ ಆತ ಒಬ್ಬ ದೊಡ್ಡ ನಾಯಕ. ಹೀಗಾಗಿ ಸ್ಥಳೀಯ ಪೊಲೀಸ್ ಠಾಣೆಗೆ ಅವರು ಮಾಹಿತಿ ಕೊಡಬೇಕು, ಭದ್ರತೆಯನ್ನ ಒದಗಿಸುವಂತೆ ಅವರು ಕೇಳ್ಕೊಳ್ಬೇಕು. ಆದ್ರೆ ಅಭಿಷೇಕ್ ಬ್ಯಾನರ್ಜಿ ಹಾಗೆ ಮಾಡಿರಲಿಲ್ಲ. ಪೊಲೀಸರಿಗೆ ಇನ್ಫಾರ್ಮ್ ಮಾಡದೆ ಅಥವಾ ನೆಪ ಮಾತ್ರಕ್ಕೆ ಮಾಹಿತಿಯನ್ನ ನೀಡಿ ಆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ಅಭಿಷೇಕ್ ಬ್ಯಾನರ್ಜಿ ಅವರೇ ಹೇಳುವಂತೆ, ನಾವು ಪೊಲೀಸರನ್ನ ಸಂಪರ್ಕ ಮಾಡೋದಕ್ಕೆ ಯತ್ನ ಮಾಡಿದ್ವಿ, ಆದ್ರೆ ಪೊಲೀಸರು ನಮ್ಮ ಕರೆಯನ್ನೇ ಸ್ವೀಕರಿಸಿಲ್ಲ. ಹೀಗಾಗಿ ನಾವೊಂದು ಮೇಲ್ ಮಾಡಿಬಿಟ್ಟು ಈ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಪೊಲೀಸರಿಗೆ ಮಾಹಿತಿ ನೀಡೋದು ಅಂತಂದ್ರೆ ಒಂದು ಮೇಲ್ ಮಾಡಿಬಿಟ್ರೆ ಸಾಕ, ಅದಕ್ಕೆ ಪೊಲೀಸರಿಂದ ಒಪ್ಪಿಗೆ ಸಿಗೋದು ಬೇಡವಾ? ಅಕಸ್ಮಾತ್ ಆ ಪೊಲೀಸರು ಆ ಮೇಲ್ ಅನ್ನ ನೋಡೇ ಇರಲಿಲ್ಲಪ್ಪ, ನೆಗ್ಲೆಕ್ಟೇ ಮಾಡಿದ್ರು ಅಂತ ಅಂದುಕೊಳ್ಳಿ, ಅದಕ್ಕೆ ಯಾರು ಹೊಣೆ? ಆದ್ರೆ ಅಭಿಷೇಕ್ ಬ್ಯಾನರ್ಜಿ ಹೇಳ್ತಾ ಇದ್ದಾರೆ, ನಮ್ಮದೇನೂ ತಪ್ಪಿಲ್ಲ, ನಾವು ಮೇಲ್ ಮಾಡಿ ಇನ್ಫಾರ್ಮ್ ಮಾಡಿದ್ವಿ, ಅನಂತರವೇ ಈ ಪ್ಲೇಸ್ಗೆ ವಿಸಿಟ್ ಮಾಡಿದ್ದು. ಆದ್ರೆ ಅದಾಗಲೇ ಬಿಜೆಪಿ ಕಾರ್ಯಕರ್ತರು ಸೇರ್ಬಿಟ್ಟಿದ್ರು, ನಮ್ಮ ಮೇಲೆ ಹಲ್ಲೆ ಮಾಡೋದಕ್ಕೆ ಯತ್ನ ಮಾಡಿದ್ರು. ಇವತ್ತೇನಾದ್ರೂ ಸ್ವಲ್ಪ ವ್ಯತ್ಯಾಸ ಆಗಿದ್ರೂ ಕೂಡ ನಾನು ಬದುಕೇ ಇರ್ತಿರ್ಲಿಲ್ಲ, ಹೀಗಂತ ಅಭಿಷೇಕ್ ಬ್ಯಾನರ್ಜಿ ಒಂದು ಡ್ರಾಮಾ ಕ್ರಿಯೇಟ್ ಮಾಡಿದ್ರು. ಇಲ್ಲಿ ಅಭಿಷೇಕ್ ಬ್ಯಾನರ್ಜಿಯ ಮೇಲೆ ಹಲ್ಲೆ ಮಾಡುವಂತಹ ಯತ್ನ ಆಯ್ತು, ಅವರ ಮೇಲೆ ಮೊಟ್ಟೆ ಹೊಡೆಯಲಾಯಿತು, ಅವರಿಗೆ ಅವಮಾನ ಆಯಿತು, ಚೋರ್ ಚೋರ್ ಅಂತ ಕೂಗಿದ್ರು. ಇದೆಲ್ಲದನ್ನ ಬಿಜೆಪಿಯವರೇ ಮಾಡಿಸಿದ್ದಾರೆ ಅಂತ ಅವರ ಮೇಲೆ ಗೂಬೆ ಕೂರಿಸೋದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಅಭಿಷೇಕ್ ಬ್ಯಾನರ್ಜಿಯ ವಿರುದ್ಧವಾಗಿ ಸಿಐಡಿ ತನಿಖೆ ಆರಂಭಗೊಂಡಿದೆ. ಅದರಿಂದ ಬಚಾವಾಗೋದಕ್ಕೋಸ್ಕರವಾಗಿ ಅಭಿಷೇಕ್ ಬ್ಯಾನರ್ಜಿ ಅಡಗಿ ಕೂರೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಪಾರಾಗೋದಕ್ಕೆ ಏನೆಲ್ಲ ಬೇಕೋ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಸಿಐಡಿ ರಚನೆ ಆಯ್ತು? ಅಭಿಷೇಕ್ ಬ್ಯಾನರ್ಜಿ ಮೇಲೆ ಏನ್ ಕೇಸ್ ಇದೆ ಕೇಳಿದ್ರೆ, ಈ ಬಾರಿ ಬಂಗಾಳದ ಚುನಾವಣೆಯಲ್ಲಿ ಟಿಎಂಸಿ 80 ಸೀಟ್ಗಳನ್ನ ಗೆದ್ದಿದೆ. ಹೀಗಾಗಿ ಬಂಗಾಳದಲ್ಲಿ ಈ ಟಿಎಂಸಿ ಅಧಿಕೃತ ವಿರೋಧ ಪಕ್ಷ. ಇನ್ನೊಂದು ಕಡೆ ಟಿಎಂಸಿಯ ನಾಯಕಿಯಾಗಿರುವಂತಹ ಮಮತಾ ಬ್ಯಾನರ್ಜಿ ಅವರು ಸ್ವತಃ ಸೋತ್ ಹೋಗಿದ್ದಾರೆ. ಈ ಕಾರಣದಿಂದಾಗಿ ಮಮತಾ ಬ್ಯಾನರ್ಜಿ ಏನ್ ಮಾಡಿದ್ರು ಅಂತಂದ್ರೆ ಟಿಎಂಸಿಯ ಹಿರಿಯ ನಾಯಕನಾದಂತಹ ಸೋಬನ್ ದೇವ ಚಟ್ಟೋಪಾಧ್ಯಾಯ ಅನ್ನುವವರಿಗೆ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನ ಕೊಟ್ಟಿದ್ದಾರೆ. ಮಮತಾ ಬ್ಯಾನರ್ಜಿ ವಿರೋಧ ಪಕ್ಷದ ನಾಯಕನನ್ನಾಗಿ ಸೋಬನ್ ದೇವ ಚಟ್ಟೋಪಾಧ್ಯಾಯರನ್ನ ಘೋಷಿಸೋದಕ್ಕೆ ಸಾಧ್ಯ ಇಲ್ಲ. ಅಧಿಕೃತವಾಗಿ ಆ ಸ್ಥಾನವನ್ನ ಕೊಡುವಂತಹದ್ದು ಸ್ಪೀಕರ್. ಶಾಸಕಾಂಗ ಪಕ್ಷದ ಸಭೆ ಆಗತ್ತೆ, ಆ ಸಭೆಯಲ್ಲಿ ನಾಯಕನ ಆಯ್ಕೆ ಆಗತ್ತೆ. ಶಾಸಕರೆಲ್ಲ ಸಹಿ ಮಾಡಿದ ಪತ್ರವನ್ನ ಸ್ಪೀಕರ್ಗೆ ಸಲ್ಲಿಸಿದ ಬಳಿಕ ಸ್ಪೀಕರ್ ಅಧಿಕೃತವಾಗಿ ಆತನನ್ನ ವಿರೋಧ ಪಕ್ಷದ ನಾಯಕ ಅಂತ ಘೋಷಣೆ ಮಾಡ್ತಾರೆ. ವಿರೋಧ ಪಕ್ಷದ ನಾಯಕನಿಗೆ ಏನೆಲ್ಲ ಸ್ಥಾನಮಾನ ಸಿಗಬೇಕು, ವಿಧಾನಸಭೆಯಲ್ಲಿ ಎಲ್ಲಿ ಚೇರ್ ಕೊಡಬೇಕು, ಎಲ್ಲದನ್ನ ಸ್ಪೀಕರ್ ಕೊಡುವಂತಹ ಕೆಲಸ ಮಾಡ್ತಾರೆ. ಆದ್ರೆ ಬಂಗಾಳದ ವಿಧಾನಸಭೆಯಲ್ಲಿ ಈ ಪ್ರಕ್ರಿಯೆಗಳು ನಡೆಯುವಂತಹ ಸಂದರ್ಭದಲ್ಲಿ ಕೆಲ ಅಕ್ರಮಗಳು ನಡೆದಿದ್ದಾವೆ. ಹೀಗೊಂದು ಅನುಮಾನ ಕ್ರಿಯೇಟ್ ಆಗಿದೆ. ಯಾಕೆ ಗೊತ್ತಾ? ಈ ಸೋಬನ್ ದೇವ ಚಟ್ಟೋಪಾಧ್ಯಾಯ ಪರವಾಗಿ 70 ಜನರ ಸಹಿ ಇರುವಂತಹ ಒಂದು ಪತ್ರವನ್ನ ಸ್ಪೀಕರ್ಗೆ ಸಲ್ಲಿಕೆ ಮಾಡಲಾಗಿದೆ. ಇದರಲ್ಲಿ ಬಹುತೇಕ ಸಹಿಗಳು ನಕಲಿ ಅಂತ ಆರೋಪಗಳು ಕೇಳಿಬರ್ತಾ ಇದೆ. ಜೊತೆಗೆ ಆ ಸಹಿಗಳ ಮಧ್ಯದಲ್ಲಿ ಅಭಿಷೇಕ್ ಬ್ಯಾನರ್ಜಿಯ ಸಹಿಯೂ ಕೂಡ ಇದೆ. ಅಭಿಷೇಕ್ ಬ್ಯಾನರ್ಜಿಗೂ ಬಂಗಾಳದ ವಿಧಾನಸಭೆಗೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ. ಅವರು ಟಿಎಂಸಿಯ ಎಂಪಿ ಅಲ್ಲಿಗೆ ಸಹಿ ಮಾಡುವಂತಹ ಅವಶ್ಯಕತೆಯೂ ಇಲ್ಲ, ಮಾಡಲೂಬಾರದು ಕೂಡ. ಆದರೂ ಸಹ ಅಭಿಷೇಕ್ ಬ್ಯಾನರ್ಜಿ ಅವರ ಸಹಿ ಆ ಪತ್ರದಲ್ಲಿತ್ತು. ಇದು ಸ್ವಲ್ಪ ಅನುಮಾನಗಳನ್ನು ಹೆಚ್ಚು ಮಾಡಿತು. ಹೀಗಾಗಿ ಇದರ ಬಗ್ಗೆ ತನಿಖೆ ನಡೆಸೋದಕ್ಕೋಸ್ಕರವಾಗಿ ಒಂದು ಸಿಐಡಿಯನ್ನು ರಚಿಸಲಾಗಿದೆ. ಆ ಸಿಐಡಿ ಅಧಿಕಾರಿಗಳು ಇವತ್ತು ಅಭಿಷೇಕ್ ಬ್ಯಾನರ್ಜಿ ಅವರಿಗೆ ನೋಟಿಸ್ ಕೊಡೋದಕ್ಕೋಸ್ಕರವಾಗಿ, ಅಂದ್ರೆ ಅವರಿಂದ ಸ್ಪಷ್ಟನೆಯನ್ನ ಪಡೆದುಕೊಳ್ಬೇಕಲ್ವಾ, ನೀವು ಯಾಕೆ ಅದಕ್ಕೆ ಸಹಿ ಹಾಕಿದ್ರಿ, ಇದು ನಿಮ್ಮದೇ ಸಹಿನಾ, ನೀವು ಸಹಿ ಮಾಡುವಂತಹ ಉದ್ದೇಶ ಏನಿತ್ತು, ಇದೆಲ್ಲದರ ಬಗ್ಗೆ ತನಿಖೆ ಆಗಬೇಕಲ್ಲ, ಅದಕ್ಕೋಸ್ಕರವಾಗಿ ನೋಟಿಸ್ ಕೊಡಬೇಕು ಅಂತ ಈ ಅಭಿಷೇಕ್ ಬ್ಯಾನರ್ಜಿ ಅವರ ಮನೆಗೆ ಹೋಗಿರ್ತಾರೆ. ಆದ್ರೆ ಅಭಿಷೇಕ್ ಬ್ಯಾನರ್ಜಿ ಅಲ್ಲಿರೋದಿಲ್ಲ. ಈ ಕೇಸ್ ಅಭಿಷೇಕ್ ಬ್ಯಾನರ್ಜಿಯ ಸುತ್ತಲೇ ಸುತ್ತೋದಕ್ಕೆ ಶುರುವಾಗುತ್ತೆ. ಅಭಿಷೇಕ್ ಬ್ಯಾನರ್ಜಿ ತಗಲು ಹಾಕೊಳ್ಳುವಂತಹ ಭೀತಿಯೂ ಕೂಡ ಸೃಷ್ಟಿಯಾಗುತ್ತೆ. ಈಗಾಗಲೇ ಸುವೇಂದು ಅಧಿಕಾರಿ ಅವರು ಪದೇ ಪದೇ ಅಭಿಷೇಕ್ ಬ್ಯಾನರ್ಜಿ ಅವರ ಹೆಸರು ಹೇಳ್ತಾ ಇದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ವಿಚಾರದಲ್ಲೂ ಕೂಡ ಅಭಿಷೇಕ್ ಬ್ಯಾನರ್ಜಿ ಅವರ ಹೆಸರು ಬಂದಿದೆ. ಅದರ ಬಗ್ಗೆ ತನಿಖೆ ಮಾಡೋದಕ್ಕೂ ಕೂಡ ಸುವೇಂದು ಅಧಿಕಾರಿ ಆದೇಶ ಮಾಡಿದ್ದಾರೆ. ಆ ಕೇಸ್ ಕೂಡ ಅಭಿಷೇಕ್ ಬ್ಯಾನರ್ಜಿಯ ಬೆನ್ನ ಹಿಂದೆ ಬಿದ್ದಿದೆ. ಅದರ ಜೊತೆಗೆ ಈ ಸಿಐಡಿ ತನಿಖೆ ಕೂಡ ಶುರು ಆಗ್ತಾ ಇದೆಯಲ್ಲ, ಅಭಿಷೇಕ್ ಬ್ಯಾನರ್ಜಿ ಹೆದರು ಹೋಗ್ಬಿಟ್ರು. ಇನ್ನೊಂದು ಕಡೆಯಲ್ಲಿ ಮಿತ್ರರೇ, ಪಕ್ಷದ ಕಂಟ್ರೋಲ್ ಕಂಪ್ಲೀಟ್ ಆಗಿ ತಪ್ಪಿ ಹೋಗ್ತಾ ಇದೆ. ನಾನು ನಿಮಗೆ ಹಿಂದಿನ ಹಲವು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಪಕ್ಷದ ಅನೇಕ ಹಿರಿಯ ನಾಯಕರೇ ಈಗ ಪಕ್ಷದ ವಿರುದ್ಧವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಅದು ಕೂಡ ಪಕ್ಷದ ಸಭೆಯಲ್ಲಿ ಮಾತನಾಡ್ತಿರೋದಲ್ಲ, ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ, ರಾಷ್ಟ್ರೀಯ ಮಾಧ್ಯಮಗಳ ಮುಂದೆಯೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅಂದ್ರೆ ಇಡೀ ಟಿಎಂಸಿ ಪಕ್ಷ ನುಚ್ಚು ನೂರಾಗುತ್ತೆ ಎನ್ನುವಂತಹದ್ದು ಬಹುತೇಕ ಕನ್ಫರ್ಮ್ ಆಗಿದೆ. ಈ ಸಂದರ್ಭದಲ್ಲಿ ಅಭಿಷೇಕ್ ಬ್ಯಾನರ್ಜಿ ಜೈಲಿಗೆ ಹೋಗುವಂತಹ ಸನ್ನಿವೇಶವೂ ಕೂಡ ಸೃಷ್ಟಿಯಾಗುವಂತಹ ಆತಂಕ ಇತ್ತು. ಹೀಗಾಗಿ ಗಮನವನ್ನ ಬೇರೆ ಕಡೆಗೆ ಸೆಳೆಯೋದಕ್ಕೋಸ್ಕರವಾಗಿ ಅಭಿಷೇಕ್ ಬ್ಯಾನರ್ಜಿ ಈ ಡ್ರಾಮಾವನ್ನ ಮಾಡಿರಬಹುದು. ದಿಢೀರ್ ಅಂತ ಆ ಪ್ಲೇಸ್ಗೆ ವಿಸಿಟ್ ಮಾಡಿದ್ರಿಂದಾಗಿ ಸಹಜವಾಗಿ ಅವರಿಗೆ ಗೊತ್ತಿರುತ್ತೆ, ಸದ್ಯದ ಪರಿಸ್ಥಿತಿಯಲ್ಲಿ ಬಂಗಾಳದಲ್ಲಿ ಟಿಎಂಸಿಯ ಯಾವ ನಾಯಕ ಹೊರಗಡೆ ಕಂಡರೂ ಕೂಡ ಜನ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಜನರಿಂದ ಸಹಜವಾದಂತಹ ಒಂದು ಆಕ್ರೋಶ ವ್ಯಕ್ತವಾಗುತ್ತೆ. ಈ ಮೂಲಕವಾಗಿ ಒಂದು ಹೈಡ್ರಾಮಾವನ್ನು ಕ್ರಿಯೇಟ್ ಮಾಡಬಹುದು. ಅದಕ್ಕೋಸ್ಕರವಾಗಿ ಅಭಿಷೇಕ್ ಬ್ಯಾನರ್ಜಿ ಈ ರೀತಿಯಾಗಿ ಮಾಡಿದರೇನೋ ಅನ್ನುವಂತಹ ಅನುಮಾನ ಸೃಷ್ಟಿಯಾಗಿದೆ. ಈ ಬಗ್ಗೆ ಈಗಾಗಲೇ ತನಿಖೆ ಆಗ್ತಾ ಇದೆ.
ಮಿತ್ರರೇ, ನನಗೇನನ್ಸುತ್ತೆ ಗೊತ್ತಾ, ಒಂದು ರಾಜ್ಯದಲ್ಲಿ ಯಾವ ನಾಯಕನಿಗೂ ಕೂಡ ಹೀಗಾಗಬಾರದು. ಆತ ವಿರೋಧ ಪಕ್ಷದಲ್ಲಿರಲಿ, ಆಡಳಿತ ಪಕ್ಷದಲ್ಲಿರಲಿ, ಆತ ಒಬ್ಬ ಸಾಮಾನ್ಯ ಪ್ರಜೆಯೇ ಆಗಿರಲಿ, ಈ ರೀತಿಯಾಗಿ ಅವಮಾನ ಆಗೋದನ್ನ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಜನಸಾಮಾನ್ಯರು ಕಾನೂನನ್ನ ಕೈಗೆತ್ತಿಕೊಳ್ಳೋದನ್ನು ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅದೊಂದು ಆರೋಗ್ಯವಂತ ಸಮಾಜದ ಲಕ್ಷಣವೂ ಕೂಡ ಅಲ್ಲ. ಆದರೆ ಬಂಗಾಳದಲ್ಲಿ ಏನಾಗ್ತಾ ಇದೆ ಗೊತ್ತಾ, TMC ಅವರ ಪಾಲಿಗೆ ಮಾಡಿದ್ದುಣ್ಣೋ ಮಾರಾಯ ಆಗ್ತಾ ಇದೆ. ನೀವೆಲ್ಲ ನೋಡಿದ್ರಿ, ಇದೇ ಚುನಾವಣೆ ಸಂದರ್ಭದಲ್ಲಿ ಸುವೇಂದು ಸರ್ಕಾರ ಅನ್ನುವಂಥ BJP ಅಭ್ಯರ್ಥಿ ಅವರನ್ನ TMC ಗೂಂಡಾಗಳು ಅಟ್ಟಾಡ್ಸ್ಕೊಂಡು ಹೋಗ್ಬಿಟ್ಟಿದ್ರು. ಕೃಷಿ ಭೂಮಿಯಲ್ಲೆಲ್ಲ ಓಡ್ ಹೋಗಿ ಪಾರಾಗಬೇಕಾದಂತ ಸನ್ನಿವೇಶ ಬಂತು. ರಾಜಾರೋಷವಾಗಿ ಕ್ಯಾಮರಾಗಳ ಮುಂದೆಯೇ ಒಂದು ಪಕ್ಷದ ಅಭ್ಯರ್ಥಿಯನ್ನ ಆ ರೀತಿಯಾಗಿ ನೂಕಾಡ್ಬಿಟ್ರು, ತಳ್ಳಾಡ್ಬಿಟ್ರು, ಹಲ್ಲೆ ಮಾಡಿದ್ರು. ಅಷ್ಟೇ ಯಾಕೆ, ಡಾರ್ಜಿಲಿಂಗ್ ನಲ್ಲಿ ಫ್ಲಡ್ ಆಗುತ್ತಲ್ಲ, ಸಾಕಷ್ಟು ಜನ ಸತ್ತೋಗ್ತಾರೆ, ತುಂಬಾ ಜನ ಮನೆಗಳನ್ನ ಕಳೆದುಕೊಳ್ತಾರೆ. ಅಲ್ಲಿಗೆ ಅಲ್ಲಿನ ಸಂಸದ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಇದೇ TMCಯ ಕಾರ್ಯಕರ್ತರು ಆತನ ಮೇಲೆ ಕಲ್ಲೆಸೆದಿದ್ರು. ಸ್ಥಳೀಯ MLA ಮತ್ತು ಸಂಸದನಿಗೆ ಗಂಭೀರ ಸ್ವರೂಪದ ಗಾಯ ಆಗಿತ್ತು. ಆತನ ಗಾಡಿ ಜಖಮ್ ಆಗಿತ್ತು, ರಕ್ತದ ಕೋಡಿಯೇ ಹರಿದಿತ್ತು. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ಬಿಟ್ಟು ಒಂದು ಕ್ಷೇತ್ರದ MP ಹಲವು ದಿನಗಳ ಕಾಲ ಚಿಕಿತ್ಸೆ ಪಡಿಬೇಕಾಗಿ ಬಂತು. ಅಂತಹ ಪರಿಸ್ಥಿತಿ ಬಂಗಾಳದಲ್ಲಿತ್ತು. ಅಂದ್ರೆ ಈ ಹಿಂದೆ TMC ಕಾರ್ಯಕರ್ತರು ಆ ರೀತಿಯಾಗಿ ಗೂಂಡಾಗರ್ದಿ ಮಾಡಿದ್ದಾರೆ. ಈಗ BJP ಸರ್ಕಾರ ಬರ್ತಿದ್ದ ಹಾಗೆ ಸುವೇಂದು ಅಧಿಕಾರಿ ಅವರು ಬಹಳ ದೊಡ್ಡ ಬದಲಾವಣೆಯನ್ನ ತರ್ತಾ ಇದ್ದಾರೆ. CM ಏನೇ ಹೇಳಬಹುದು, ಯಾರು ಕೂಡ ಕಾನೂನನ್ನ ಕೈಗೆತ್ತಿಕೊಳ್ಬೇಡಿ, ಎಲ್ಲವುದನ್ನ ಕೂಡ ಪೊಲೀಸರಿಗೆ ಒಪ್ಪಿಸಿ, ಪೊಲೀಸರು ಕೆಲಸ ಮಾಡ್ತಾರೆ ಅಂತ. ಆದ್ರೆ ಜನರಿಗೆ ಹಿಂದಿನ ಆಕ್ರೋಶ ಇರುತ್ತಲ್ಲ, ಅದನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಎದುರುಗಡೆ ಅಭಿಷೇಕ್ ಬ್ಯಾನರ್ಜಿ ಕಾಣ್ತಿದ್ದ ಹಾಗೆ ಜನರ ಸಹನೆಯ ಕಟ್ಟೆ ಒಡೆದು ಬಿಡುತ್ತೆ. ಈ ಹಿಂದೆ ಅವರು ಮಾಡಿದಂತಹ ದಬ್ಬಾಳಿಕೆ ಎಲ್ಲವೂ ಕೂಡ ನೆನಪಾಗ್ಬಿಡುತ್ತೆ. ಅದೇ ಕಾರಣದಿಂದ ಇಂತಹ ಘಟನೆಗಳು ನಡೆದಿರಬಹುದೇನೋ. ಅಥವಾ TMC ಅವರೇ ಸೇರಿಕೊಂಡು ಸರ್ಕಾರದ ವಿರುದ್ಧವಾಗಿ ಒಂದು ಜನಾಂದೋಲನ ಸೃಷ್ಟಿ ಮಾಡೋದಕ್ಕೋಸ್ಕರವಾಗಿ ಈ ಘಟನೆಯನ್ನ ಮಾಡಿಸಿದ್ರೂ ಕೂಡ ಆಶ್ಚರ್ಯ ಏನಿಲ್ಲ. ಸಾಮಾನ್ಯವಾಗಿ ಜನರ ಪ್ರತಿಭಟನೆಯನ್ನ ಟೇಕ್ ಓವರ್ ಮಾಡೋದಕ್ಕಿಂತಲೇ ಕೆಲವರು ಇರ್ತಾರೆ. ಜನ ಹೀಗೆ ಗೇರಾವ್ ಹಾಕ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎಂದಾಗ ಅವ್ರ ಕಡೆಯವರೇ ಆ ಮಾಹೋಲನ್ನ ಕೆಡಿಸೋದಕ್ಕೆ ಒಂದು ಯತ್ನ ಮಾಡ್ತಾರೆ. ಇದೆಲ್ಲ ರಾಜಕೀಯದಲ್ಲಿ ಕಾಮನ್. ಅದರಲ್ಲೂ ಬಂಗಾಳ ಅಂತಂದ್ರೆ ಕೇಳಬೇಕಾ? ಒಟ್ಟಿನಲ್ಲಿ ಮಿತ್ರರೇ, ಮಮತಾ ಬ್ಯಾನರ್ಜಿ ಅವರಿಗೆ ಈ ಹಿಂದೆ ಶುಕ್ರ ದೆಸೆ ನಡೀತಾ ಇತ್ತು. ಅವರು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಆಗ್ತಾ ಇತ್ತು. ಆದರೆ ದಿಢೀರ್ ಅಂತ ರಾಹು ದೆಸೆ ಆರಂಭವಾಗ್ಬಿಡ್ತಾ ಅವರಿಗೂ ಮತ್ತು ಅವರ ಅಳಿಯನಿಗೂ ಏಕಕಾಲಕ್ಕೆ ರಾಹು ಕೇತುಗಳೇನಾದ್ರೂ ಹೆಗಲೇರಿದಾರೇನೋ ಅನ್ನುವಂತಹ ಅನುಮಾನ ಸೃಷ್ಟಿ ಆಗ್ತಾ ಇದೆ. ಮಿತ್ರರೇ, ಈ ಇಡೀ ಘಟನೆಯ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.